ಮನೋಜನ್ನ ನಾನು ಹುಡುಕಿಸ್ತಾ ಇದ್ದೀನಮ್ಮ. ಅವನು ಬಂದೇ ಬರ್ತಾನೆ, ಬರ್ದೆ ಎಲ್ಗೂ ಹೋಗಲ್ಲ. ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದು ಇವಳಲ್ಲಮ್ಮ. ಎಲ್ಲದಕ್ಕೂ ಉತ್ತರ ಬೇಗ ಸಿಗುತ್ತೆ. ಪ್ಲೀಸ್, ನೀವು ಯಾರು ತಾಳ್ಮೆ ಕಳ್ಕೊಳ್ತಾ ಇದ್ರೆ ಅದೇ ದೊಡ್ಡ ಪುಣ್ಯ ಮಾಡ್ದಂಗೆ. ಸುಮ್ಮನೆ ಅವಳಿಗೆ ಹಿಂಸೆ ಕೊಡಬೇಡಿ. ಮನೋಜ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಗೊತ್ತಾಯ್ತಮ್ಮ? ಅದ್ರ ಉದ್ದೇಶನೂ ಒಳ್ಳೇದೇ, ಆದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅಣ್ಣ, ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, 1000 ಉಪಯೋಗ ಇದೆ. ಟಿವಿಲಿ ಬರೋ ಅಡ್ವರ್ಟೈಸ್ಮೆಂಟ್ ನೋಡಿ ಹೆಣ್ಮಕ್ಳು ಫೇಸ್ ಕ್ರೀಮ್ ಇಂದ ಬೀಳಲ್ವಾ? ಅದೇ ಥರನೇ ಇದು. ಫೇಸ್ ಕ್ರೀಮ್ ಅಡ್ವರ್ಟೈಸ್ಮೆಂಟ್ಗೂ ಮತ್ತು ಫೇಸ್ ಹಾಕಿರೋ ಈ ಅಡ್ವರ್ಟೈಸ್ಮೆಂಟ್ಗೂ ತುಂಬಾನೇ ವ್ಯತ್ಯಾಸ ಇದೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇದು ಪರ್ಸನಲ್ ವಿಚಾರ ತಾನೆ. ಕಳೆದೋದವ್ರನ್ನ ಹುಡುಕೋದು ಇನ್ನೇಗಣ. ಅವನೇನಾದ್ರೂ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿದ್ರೆ, ಇಲ್ಲ ಫಿಲ್ಮಲ್ಲೋ ಸೀರಿಯಲಲ್ಲೋ ಹೀರೋ ಆಗಿದ್ರೆ ಜನರೇ ಗುರ್ತಿಡ್ದು ವಿಷಯ ತಿಳಿಸೋರು. ಮನೋಜ್ಗಂತ ಐಡೆಂಟಿಟಿ ಏನಿದೆ ಅಣ್ಣ? ಅದಕ್ಕೆ ಅಂತ ಪೊಲೀಸರು ಇಲ್ವೇನೋ? ಪೊಲೀಸವರು ಅವ್ರ ಮನೇಲೂ ಇದ್ದಾರೆ. ಕಾಸ್ಟ್ಯೂಮ್ ಹಾಕೊಂಡು ಟಿಪ್ ಟಾಪ್ ಆಗಿ ಪುರ್ರ ಅಂತ ಹೋಗ್ತಾನೆ ಹೊರತು ಒಂದೇ ಒಂದು ಸಣ್ಣ ಕ್ಲೂ ಕಂಡು ಹಿಡಿಯಕ್ಕಾಗಿಲ್ಲ. ಅಣ್ಣ ಸಾರಿ ಅಣ್ಣ, ಸಾರಿ, ಬೇಜಾರು ಮಾಡ್ಕೋಬೇಡ ಪ್ಲೀಸ್, ಓಕೆನಾ? ಅಲ್ಲಿ ಕೊಟ್ಟಿರೋ ನಂಬರ್ ಕೂಡ ಭಾರತಿದೆ. ಯಾರಾದ್ರು ಗುರುತಿಡಿದ್ರೆ ಭಾರತಿಗೆ ತಾನೇ ಫೋನ್ ಮಾಡ್ತಾರೆ. ಈಗಾಗಲೇ ಭರತ್ಗೆ ಹೇಳಿದ್ದೀನಿ, ನಾನು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟಿಂದ ಅವ್ರು ಹುಡ್ಕಕ್ಕೆ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ವೋ, ಆ ಭಾರತಿ ಗಂಡನ ಇನ್ಸ್ಪೆಕ್ಟರ್ ಅಲ್ವೇನೋ? ಅಯ್ಯೋ, ಅದು ಇನ್ನೊಂದು ಕತೆ. ಅದು ಹೇಳಕ್ ಹೊರಟ್ರೆ ಮೆಗಾ ಸೀರಿಯಲ್ ಆಗುತ್ತೆ. ಭಾರತಿ ಮದುವೆ ಕೂಡ ಮೆಗಾ ಸಬ್ಜೆಕ್ಟು, ಗೊತ್ತಣ್ಣ? ಅದನ್ನು ಈಗ ಹೇಳಕ್ಕಾಗಲ್ಲ ಬಿಡು. ಮನೋಜನ್ಗೂ ಭಾರತಿಗೂ ಇರೋ ಸಂಬಂಧ. ಭವಾನಿ ಹೇಳಿದ್ದು ನೆನಪಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಯಾವುದಕ್ಕೂ ಮನೋಜ್ ಬಂದ್ರೇ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅನ್ಸುತ್ತೆ. ಒಂದು ನಿಮಿಷ. ರಾಜೇಶ ಫೋನ್ ಮಾಡಿದ್ದ, ಅದು ಸುಕನ್ಯಾ ಮೊಬೈಲ್ಗೆ. ನೋಡು ಭಾರತಿ, ನೀನು ಇಷ್ಟೊಂದು ಮುಗ್ಧವಾಗಿರೋದು ಒಳ್ಳೇದಲ್ಲ. ಕಾಲಕ್ಕೆ ನೀನು ಬದಲಾಗದೆ ಹೋದರೆ ನಿನ್ನ ಬದುಕು ಬರಡಾಗಿ ಹೋಗುತ್ತೆ. ಈ ಮನೇಲಿ ಎಷ್ಟೊಂದು ರಾದ್ಧಾಂತಗಳು ನಡೀತಾ ಇವೆ, ಆದರೂ ನಿನಗೆ ಗೊತ್ತೇ ಆಗೋದಿಲ್ಲ. ಒಂದು ಕಡೆಗೆ ಭರತ, ಮತ್ತೊಂದು ಕಡೆಗೆ ಸುಕನ್ಯಾ, ಇನ್ನೊಂದು ಕಡೆಗೆ ಮನೆ ಬಿಟ್ಟು ಹೋಗಿರೋ ಮನೋಜ, ಆಗಾಗ ಕಾಯಿಲೆ ಬೀಳ್ತಾ ಇರೋಂಥ ರಾಜಶೇಖರ, ಜೊತೆಗೆ ನಿನ್ನ ತವರು ಮನೆ ಸಮಸ್ಯೆ, ಇದೆಲ್ಲರ ಜೊತೆಗೆ ಸದಾ ಕಿರಿಕಿರಿ ಮಾಡುವಂಥ ಶಿವಜ್ಜಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ನೀನು ಸುತ್ತ ತುಂಬ್ಕೊಂಡ್ಬಿಟ್ಟಿದೀಯಾನು. ಅದಕ್ಕೆ ನೀನು ನಿನ್ನ ಕಣ್ಣು, ನಿನ್ನ ಮನಸ್ಸನ್ನು ಬಹಳ ಎಚ್ಚರವಾಗಿ ಇಟ್ಕೊಂಡಿರ್ಬೇಕು. ಅಜ್ಜಿ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗಲಿಲ್ಲ. ಭಾರತಿ, ನೀನು ನೋಡೋಕೆ ದಂತದ ಗೊಂಬೆ ಆಗಿದ್ದೀಯ. ಮನಸ್ಸು ತೀರಾ ಮೃದು, ಗಟ್ಟಿಯಾಗಬೇಕು. ಮನಸ್ಸು ಗಟ್ಟಿಯಾಗಬೇಕು. ಅವಳು ಮೊಬೈಲ್ಗೆ ರಾಜೇಶ ಫೋನ್ ಮಾಡಿದಾಗ ಅವಳಲ್ಲಿರಲಿಲ್ಲ. ನಾನೇ ಫೋನ್ ರಿಸೀವ್ ಮಾಡಿದೆ.
ಅವನಿಗೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಒಂದೇ ಸಮ ಮಾತಾಡ್ತಾ ಇದ್ದ. ಆಮೇಲೆ ನಾನು ತಿರುಗಿ ಕೊಟ್ಟೆ ನೋಡು, ಚೆನ್ನಾಗಿ ದಬಾಯಿಸ್ಬಿಟ್ಟೆ. ಇನ್ನೊಂದು ಸಲ ಹೀಗೆಲ್ಲ ಫೋನ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ದೀನಿ. ಎಲ್ಲ ಗೊಂದಲ ಅನ್ನಿಸ್ತಾ ಇದೆ ಅಜ್ಜಿ. ಈ ಮನೇಲಿ ಯಾರ್ಯಾರು ಯಾವ ಸಮಯದಲ್ಲಿ ಹೇಗಿರ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಈಗ ಈ ರಾಜೇಶ ಸುಕನ್ಯಾ ಸೇರ್ಕೊಂಡು ನಮ್ಗೆಲ್ಲ ಏನ್ ಸಮಸ್ಯೆ ತರ್ತಾರೋ ಏನೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಭಾರತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಿ. ನಿನಗೇನೇ ತೊಂದರೆ ಬಾರ್ದ ಹಾಗೆ ನಾನು ನೋಡ್ಕೊಳ್ತೀನಿ. ನೋಡು, ಯಾರಾದರೂ ಏನಾದರೂ ಅಂದರು ಅಂದರೆ ನೀನು ನನಗೆ ಹೇಳು, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಬಾ ಕೂತ್ಕೋ. ಮನೆಗಳು ಇಷ್ಟು ಹತ್ರ ಇದ್ರು ನೀನ್ ನೋಡಿ ಎಷ್ಟು ದಿನ ಆಗೋಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಾವೇರಿ, ಹಂಗೇನೂ ಆಗಿಲ್ಲ. ಟೆನ್ಷನ್ಗೊಂದು 2 ದಿನ ಜ್ವರ ಬಂದಿತ್ತು ಅಷ್ಟೇ. ಅಯ್ಯೋ, ಈ ನಡುವೆ ಚಿಕ್ಕ ಮಕ್ಕಳಿಗೂ BP ಶುಗರ್ ಅಂತೆಲ್ಲ ಶುರು ಆಗ್ಬಿಟ್ಟಿದೆ. ನಮ್ಗಾದ್ರೆ 1000 ಟೆನ್ಷನ್ ಇರುತ್ತೆ, ಹೆಲ್ತ್ ಕಡೆ ನೋಡ್ಕೊಳಕ್ಕಾಗಲ್ಲ. ಆದ್ರೆ ಈ ಮಕ್ಕಳಿಗೆ ಏನಾಗಿದೆ ಅಂತೀನಿ. ಟೆನ್ಷನ್ನು ಅನ್ನೋದು ನಮ್ಮ ವಯಸ್ಸಿನವ್ರಿಗೆ ಮಾತ್ರ ಇರುತ್ತಾ ಕಾವೇರಿ? ಒಬ್ಬೊಬ್ರಿಗೆ ಒಂದೊಂದು ರೀತಿ ಟೆನ್ಷನ್ನು ಇದ್ದೇ ಇರುತ್ತೆ ಅಲ್ವಾ? ಸರಿ, ಭಾರತಿನ ಮಾತಾಡ್ಸಿದ್ಯಾ? ಮಾತಾಡಿಸ್ದೆ. ಕಾವೇರಿ, ನಿನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇಲ್ಲ, ಕೇಳು. ಆ ನರ್ಸ್ ಸುಕನ್ಯಾ ನಿಮ್ಮ ಮನೆಗೆ ಬಂದಮೇಲೆ ಭಾರತಿ ಮನಸ್ಸು ಕೆಡಿಸ್ಕೊಂಡಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿನಗೆ ಗೊತ್ತಾಗ್ತಾ ಇಲ್ವಾ ಕಾವೇರಿ? ಭಾರತಿ ಯಾವುದೋ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗೆ ಹೇಳೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಇಷ್ಟು ಒಳ್ಳೆ ಮನೇಲಿ ನಮ್ಮ ಭಾರತಿ ಮನಸ್ಸಿಗೆ ನೋವು ಕೊಡೋರು ಬೇರೆ ಯಾರಿದ್ದಾರೆ ಹೇಳು ಕಾವೇರಿ? ಭರತನ್ ವರ್ತನೆ ಬಗ್ಗೆ ಹೇಳ್ತಾ ಇದೆಯಾ? ಛೇ ಇಲ್ಲ, ಅಳಿಯಂದ್ರ ಬಗ್ಗೆ ನಾನು ಈ ಮಾತಾಡ್ತಾ ಇಲ್ಲ. ಸುಕನ್ಯನ ವರ್ತನೆ ಬಗ್ಗೆ ನನಗೆ ತುಂಬ ಬೇಜಾರಾಗಿದೆ ಕಾವೇರಿ. ಈ ಮನೆಗೆ ಒಂದು ಒಳ್ಳೆ ನರ್ಸ್ ಅಗತ್ಯ ಇದೆ, ಅದು ನನಗೆ ಅರ್ಥ ಆಗುತ್ತೆ. ನಮ್ಮ ಪರಿಚಯದವರೇ ಒಬ್ಬರು ತುಂಬ ಒಳ್ಳೆ ಜನ ಇದ್ದಾರೆ. ನೀನು ಹ್ಞೂ ಅಂದರೆ ನಾನು ಇವತ್ತೇ ಅವ್ರನ್ನ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ ಬೇಡ, ಸುಕನ್ಯಾ ಚೆನ್ನಾಗೇ ನೋಡ್ಕೋತಿದ್ದಾಳೆ. ಸುಕನ್ಯನಿಂದ ಭಾರತಿಗೇನು ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಬೇಜಾರು ಮಾಡ್ಕೋಬೇಡ ಜಯ, ಸಮಾಧಾನವಾಗಿರು ಆಯ್ತಾ? ಕಾವೇರಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಈ ಮಾತು ಹೇಳಿದೆ ನನಗಿರೋಕ್ಕಾಗ್ತಾನೇ ಇಲ್ಲ. ಮಗಳ ವಿಷಯ ಬಂದಾಗ ನಾನು ಸ್ವಲ್ಪ ಕಟುವಾಗಬೇಕಾಗತ್ತೆ. ನೋಡು, ಇನ್ನು ಮುಂದೆ ನಿಮ್ಮ ಮನೇಲಿ ಭಾರತಿಗೆ ತೊಂದರೆ ಆಗ್ತಿದೆ ಅಂತ ನನಗೇನಾದರೂ ಗೊತ್ತಾದರೆ ನಾನೇ ಬಂದು ಭಾರತಿನ ನಮ್ಮನೆಗೆ ಕರ್ಕೊಂಡು ಹೊರಟೋಗ್ತೀನಿ.
ನಮಗೆ ಗಂಡು ಮಗ ಇದ್ದ ಹಾಗೆ. ಅವಳೊಬ್ಳು ನಮ್ಮ ಮನೇಲಿ ಇದ್ರೆ ಸಾಕು, ಮನೆ ತುಂಬದಾಗಿರುತ್ತೆ ಕಾವೇರಿ. ನಮಗೆ ಕಷ್ಟ ಇದೆ ನಿಜ, ಆದರೆ ಭಾರತೀನ ಸಾಕೋದು ನನಗೆ ಕಷ್ಟ ಆಗಲ್ಲ ಕಾವೇರಿ. ನಿನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನಾಳೆ ಅವಳು ಹೀಗೆ ನೋವು ತಿಂತಾ ಇದ್ರೆ ನೋಡ್ಕೊಂಡು ನೀನು ಸುಮ್ಮನೆ ಇರ್ತೀಯ? ಶೇಖರ, ನೀನು ಈಗಲೂ ಹೀಗೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಟ್ರೆ ಹೇಗೋ? ಮನೆ ಕಡೆಗೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ನೀವೆಲ್ಲ ಇಷ್ಟು ಜನ ಇರಬೇಕಾದ್ರೆ ನಾನು ಯೋಚನೆ ಮಾಡೋಕ್ಕೆ ಏನಿದೆಯಮ್ಮ ಹೇಳು. ಅದಕ್ಕೆ ನೆಮ್ಮದಿಯಾಗಿ ಕೂತಿದ್ದೀನಿ ಅಷ್ಟೇ. ನಿನಗೆ ತಿಳಿದೇ ಇರೋದು ಏನಿದೆ ಹೇಳು? ನನ್ನ ಮುಖಕ್ಕೆ ನೇರವಾಗಿ ಹೇಳೋಕ್ಕಾಗದೆ ಹಾಗೆ ಹೇಳ್ತಾ ಇದೀಯ ಅಷ್ಟೇ. ಆದರೆ ಮನಸ್ಸಲ್ಲೇ ನೀನು ನೋವು ತಿಂದ್ಕೊಳ್ತಾ ಇರೋದು ನಿಮ್ಮಮ್ಮಂಗೆ ಗೊತ್ತಾಗದೆ ಇರುತ್ತೇನೋ? ಅಮ್ಮ, ಸಮಸ್ಯೆಗಳು ಶಾಶ್ವತವಾಗಿ ನಮ್ಮಲ್ಲಿರೋದಿಲ್ಲ ನಿಜ. ಆದರೆ ಸಮಸ್ಯೆ ಬರೋ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಅದನ್ನು ಸಹಿಸ್ಕೊಳ್ಳೇಬೇಕಲ್ಲ. ಹಾಗಂತ ದಿನ ಇಡೀ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಏನು ಪ್ರಯೋಜನ ಹೇಳು? ಹಾಗಲ್ವೋ, ನಮ್ಮ ಸಮಸ್ಯೆಗಳಾದರೆ ನಾವು ಹೇಗೋ ನುಂಗ್ಕೊಂಡಿದ್ಬಿಡ್ಬೋದು. ಆದರೆ ನಮ್ಮವರೇ ನಮ್ಮ ಕಣ್ಣೀರಿಗೆ ನೋವನ್ನು ಅನುಭವಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನೋ? ಅಂದರೆ ಪಾಪ ಭಾರತಿ ಮನಸ್ಸಲ್ಲಿ ನೂರಾರು ನೋವುಗಳನ್ನು ತುಂಬಿಕೊಂಡು ಯಾರ್ಯಾರಿಂದನೋ ಬಾಯಿ ಬಂದ ಹಾಗೆಲ್ಲ ಅನ್ನಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಮೃದು ಸ್ವಭಾವ ಹುಡುಗಿ ಕಣೋ ಅವಳು. ಇದನ್ನೆಲ್ಲ ಹೇಗೋ ತಡ್ಕೋತಾಳೆ? ಭಾರತಿ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಕಣೋ. ಆದರೆ ಅವಳ ಬದುಕು ಇನ್ನೂ ಗೋಜಲಾಗ್ತಾ ಇದೆ ಅಂತ ಅನ್ಸುತ್ತೆ. ರೇಣುಕಾ ಭಾರತೀನ ತೀರಾ ನಿಕೃಷ್ಟವಾಗಿ ಕಾಣ್ತಾಳೆ ಕಣೋ. ಮಾತಿಗೂ ಹಂಗಿಸ್ತಾ ಇರ್ತಾಳೆ. ಯಾರೋ ಹೊರಗಿನವ್ರೇನೋ ಅನ್ನೋ ತರಹ ನೋಡ್ತಾಳೆ ನೋಡೋ. ಅವಳು ಮಾತಾಡೋದನ್ನು ಕೇಳ್ತಾ ಇದ್ರೆ ನನಗೆ ಎಷ್ಟು ನೋವಾಗುತ್ತೆ. ಹಾಗಿರುವಾಗ ಪಾಪ ಭಾರತಿಗಿನ್ನೆಷ್ಟು ನೋವಾಗುತ್ತೆ ನೀನೇ ಹೇಳು? ಎಲ್ಲ ಸರಿ ಆಗುತ್ತಮ್ಮ. ಅಂದರೆ ನಾವು ಸ್ವಲ್ಪ ಕಾಯ್ಬೇಕಷ್ಟೇ. ಹಣ್ಣಾಗ್ಲಿ ಅಂತ ನಾವು ಕಾಯ್ತಾ ಕೂತ್ರೆ ಅದು ಕೊಳತು ಹೋಗ್ಬಿಡುತ್ತೆ ಅಷ್ಟೇ. ನೋಡು, ಒಂದ್ ವೇಳೆ ಪರಿಸ್ಥಿತಿ ಏನಾದ್ರು ವಿಕೋಪಕ್ಕೆ ಹೋಯ್ತು ಅಂದ್ರೆ ಭಾರತಿ ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೂ ಮುಂಚೆ ಏನಾದ್ರೂ ಪರಿಹಾರ ಕಂಡಿಡಿಬೇಕು ಕಣೋ. ನಿಮ್ಮ ಮನೇಲಿ ಭಾರತಿಗೆ ತೊಂದರೆ ಆಗ್ತಿದೆ ಅಂತ ನನಗೇನಾದರೂ ಗೊತ್ತಾದರೆ ನಾನೇ ಬಂದು ಭಾರತಿನ ನಮ್ಮನೆಗೆ ಕರ್ಕೊಂಡು ಹೊರಟೋಗ್ತೀನಿ.
ಅಷ್ಟು ಸೀರಿಯಸ್ ಆಗಿ ಮಾತಾಡೋದು? ಅವ್ರಿಗೇನಾಗಿತ್ತು? ಅಮ್ಮನ ಮಾತು ಕೇಳಿ ಅತ್ತೆಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಇದರಿಂದ ಅವ್ರಿಗೆ ಮೇಲೆ ಕೋಪ ಬಂದಿದ್ರೆ ಅದೇನೋ ಮನಸ್ಸು ಬದಲಾಯಿಸ್ಕೊಂಡ್ರೆ ಕತೆ ಅಷ್ಟೇ. ಅಮ್ಮ ಈ ರೀತಿ ಮಾತಾಡಬಾರ್ದಾಗಿತ್ತು. ಮತ್ತೆ ಏನಾಗುತ್ತೋ ಏನೋ. ಏನಾಯ್ತು ಭಾರತಿ? ಅತ್ತೆ, ಅದು ಕೆಲಸ ಮಾಡ್ತಾ ಇದ್ದೆ, ತಟ್ಟೆ ಕೈ ಜಾರಿ ಬಿದ್ದುಬಿಡ್ತು. ಕೆಲಸ ಮಾಡುವಾಗ ಯೋಚನೆ ಮಾಡೋವಂಥದ್ದು ಏನಮ್ಮ ಆಗಿದೆ? ಏನಾಯ್ತೀಗ? ಅತ್ತೆ, ಅಮ್ಮ ನಿಮ್ಮ ಹತ್ರ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಅವ್ರು ಹಾಗೆ ಮಾತಾಡಬಾರ್ದಾಗಿತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಜಯ ಹಾಗೆ ಮಾತಾಡಿದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಭಾರತಿ. ಹೆಣ್ಣು ಕೊಟ್ಟವ್ರಿಗೆ ನೋವಾಗೋದು ಸಹಜ ತಾನೆ. ಈ ಮನೇಲಿ ನಿನ್ಗೆ ಯಾವುದೇ ತೊಂದರೆ ಆಗೋದಿಲ್ಲಮ್ಮ. ಮನೆ ಬಿಟ್ಟು ಹೋಗೋದಾಗ್ಲಿ, ಮನ್ಸಿಗೆ ನೋವಾಗೋವಂಥದ್ದಾಗ್ಲಿ ಇನ್ನು ಮುಂದೆ ಯಾವುದು ನಡೆಯೋದಿಲ್ಲ. ನಿಂಗೇನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಸಂಕೋಚ ಇಲ್ಲದೆ ನನ್ನ ಹತ್ರ ಹೇಳ್ಕೊ. ಅರ್ಥ ಆಯ್ತಾ? ಇದು ಯೋಚನೆ ಮಾಡ್ತಾ ಕೂತಿದ್ಯಲ್ಲ, ಯೋಚನೆ ಮಾಡ್ತಾ ಇದ್ರೆ ನೀನು ಹೀಗೆ ಇರಬೇಕು. ಈ ಮನೇಲಿ ಇದ್ದಾಳಲ್ಲ ಗೌರಿ, ನನ್ನ ಸೊಸೆ ದಂಡಪಿಂಡ. ಆಗಲೇ ರಾಜಶೇಖರ್ ಅಂತ ಹೋಗಿ ಭಾರತಿ ವಿಷಯ ಮಾತಾಡ್ತಿದ್ಲು. ನಾನು ಈ ಮನೆಯಲ್ಲಿ ನಿನ್ನ ಪರವಾಗಿರ್ತೀನಿ, ನೀನೇನು ಹೆದರ್ಕೋಬೇಡ. ಅಜ್ಜಿ, ಭಾರತಿ ಇದೇ ಮನೇಲಿದ್ರೆ ನನ್ನನ್ನ ಸೊಸೆ ಅಂತ ಹೇಗೆ ಒಪ್ಕೋತಾರೆ? ನಾನು ಹೀಗೆ ಗುಟ್ಟಾಗೆ ಬದುಕಬೇಕಾಗತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ, ನನ್ನ ಹತ್ರ 108 ಐಡಿಯಾಗಳಿದ್ದಾವೆ. ನಾನು ಚಿಕ್ಕವಳಿದ್ದಾಗಿಂದೂ ಅಕ್ಕಪಕ್ಕದ ಮನೆಯವರು ಮೊನ್ನೆವರೆಗೂ ಐಡಿಯಾ ನನ್ನನ್ನೇ ಕೇಳ್ತಾ ಇದ್ರು. ಅವ್ರು ಬರೋವಾಗ ಅರ್ಧ kg ಆಪಿಲ್ ತರೋರು, ವಿಷಯ ತಿಳ್ಕೊಂಡು ಹೋಗ್ಬಿಡೋರು. ನಾನು ತಿಂದು ತಿಂದು ಆದ್ರೆ ಅಜ್ಜಿ, ನಾನಿಲ್ಲಿ ಯಾವ ರೀತಿನೂ ಬದುಕಕ್ಕಾಗ್ತಾ ಇಲ್ಲ. ಸುಮ್ಮನೆ ಇರೇ. ಭಾರತಿನ ಈ ಮನೆಯಿಂದ ಓಡಿಸೋದಕ್ಕೆ ನನ್ನ ಹತ್ರ ಬೇಕಾದಷ್ಟು ಐಡಿಯಾ ಇದೆ. ಆವತ್ತೇ ನೀನು ಹೇಳಿದ್ನಲ್ಲ, ರಾಜೇಶ್ ಅಂತ ಒಬ್ಬ ಮನೆ ಹಾಳ ಇದ್ದಾನೆ ಅಂತ. ಅವನು ಭಾರತಿ ಕೈಗೆ ವಾಚ್ ಕಟ್ಟಿದ್ದ. ಆ ವಾಚ್ ಈಗ ನನ್ನ ಹತ್ರ ಇದೆ. ನಾನು ಬೇಕಾದ್ರೆ ಅವಳನ್ನ ಡಿರಿಡ್ರಿ ಆಟ ಆಡಿಸ್ಬಿಡ್ತೀನಿ. ಜಿ,
ಅದು ಯಾವಾಗಲೂ ಮುಗ್ದೋಗಿರೋ ಕತೆ. ಹೊಸ ಐಡಿಯಾ ಏನಾದರೂ ಇದ್ರೆ ಕೊಡಜ್ಜಿ. ಓಹೋ, ನಿನಗೆ ಹೊಸ ಐಡಿಯಾ ಬೇಕಾ? ಅದರ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನೀನು ಮನಸ್ಸು ಗಟ್ಟಿ ಮಾಡ್ಕೋ. ನಿನ್ನ ಜೊತೆ ನಾನು ಇರ್ತೀನಲ್ಲ. ಹೋಗು.